ಚಿರು, ನಿನ್ಗೋಸ್ಕರ ಊಟ ತಂದಿದ್ದೀನಿ, ಊಟ ಮಾಡು. ಹಸ್ಬೆಂಡು ಊಟ ಮಾಡಿ, ಇಲ್ಲಾಂದ್ರೆ ಆರೋಗ್ಯ ಹಾಳಾಗುತ್ತೆ. ನನ್ನ ಮನಸ್ಸೇ ಹಾಳಾಗಿ ಹೋಗಿದೆ, ಆರೋಗ್ಯ ಹಾಳಾದ್ರೆ ಏನಾಗಲ್ಲ, ಹೋಗ್ರಿ ರೀ. ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯನೂ ಅಷ್ಟೇ ಮುಖ್ಯ ಅಲ್ವಾ? ಅದೇ ಹೌದು ಚಿರು. ಏನು ಇವರು ಕಾಂಪಿಟೇಷನಲ್ಲಿ ಊಟ ತಂದಿದ್ದೀರಾ? ಇವಳು ಊಟ ತರ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ನನಗೂ ಇವ್ರು ಊಟ ತರ್ತಾರೆ ಅಂತ ಗೊತ್ತಿರಲಿಲ್ಲ. ಬಾಬಾ, ನನಗೆ ಮದುವೆ ಮಾಡಿಸೋದ್ರಲ್ಲೂ ಕಾಂಪಿಟೇಷನ್ನು, ಈಗ ಊಟ ಕೊಡೋದ್ರಲ್ಲೂ ಕಾಂಪಿಟೇಷನ್ನು. ಒಂಥರ ಚೆನ್ನಾಗಿದೆ. ಬಟ್ ಐ ಆಮ್ ಸಾರಿ, ನನಗೆ ಈ ಊಟ ಬೇಡ. ಯಾಕೆ ಹಸ್ಬೆಂಡು? ಏಯ್, ಊಟನೇ ಆಗಲಿ, ನಿದ್ದೆನೇ ಆಗಲಿ, ಕೆಲಸನೇ ಆಗಲಿ ಇಷ್ಟಪಟ್ಟು ಮಾಡಬೇಕು, ಬಲವಂತದಿಂದ ಮಾಡಬಾರ್ದು. ನಾನು ತಂದಿರೋ ಊಟ ನಿಮ್ಗೆ ಇಷ್ಟ ಇಲ್ವಾ? ನೋ ನೋ ನೋಡಿ, ನೀವು ನಾನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ನಾನು ಊಟದ ಬಗ್ಗೆ ಎಲ್ಲ ಸಡ್ಡೆ ಮಾಡಲ್ಲ, ಆದರೆ ನೀವಿಬ್ಬರು ಕಾಂಪಿಟೇಷನಲ್ಲಿ ಊಟ ತಂದಿರೋ ರೀತಿ ಇದೆಯಲ್ಲ, ಅದು ನಂಗೆ ಇಷ್ಟ ಆಗಿಲ್ಲ. ಐ ಡೋಂಟ್ ಲೈಕ್ ಇಟ್. ಹಾಗೆಲ್ಲ ಹೇಳ್ಬೇಡ ಚಿರು. ನಮ್ಮಲ್ಲಿ ಏನು ಕಾಂಪಿಟೇಷನ್ ಇರುತ್ತೆ? ನೀನು ಚೆನ್ನಾಗಿರ್ಲಿ ಅಂತ ಬಯಸೋದು ತಪ್ಪ? ನಾನು ಅಷ್ಟೇ, ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತಾನೆ ಬಯಸೋದು. ಗೊತ್ತಿದೆ ಬಿಡ್ರಿ, ನಿಮ್ಮಿಬ್ಬರ ಬಗ್ಗೆನೂ ಚೆನ್ನಾಗಿ ಗೊತ್ತಿದೆ. ಈಗೇನು ಊಟ ಮಾಡ್ಬೇಕಾ? ಹೌದು. ಯಾರು ಕೊಟ್ಟಿರೋ ಊಟ ತಗೊಳ್ಳೋದು? ಫಸ್ಟ್ ಬಂದಿರೋದು ಅತ್ತಿಗೆ, ಅವ್ರು ಕೊಟ್ಟಿರೋ ಊಟದ ಮಾಡಿ ಕೊಡಿ ಅದಕ್ಕೆ. ತಪ್ಪಿದೆ. ತಗೊಳ್ಳಿ ಅದಕ್ಕೆ. ಯಾಕೆ ಚಿರು? ತಗೊಳ್ಳಿ ಅದಕ್ಕೆ. ಯಾಕೆ? ನೀವು ಕೊಟ್ಟಿರೋ ಊಟ ಮಾಡೋಷ್ಟರಲ್ಲಿ ದೀಪ ಅವ್ರ ಮುಖ ಬಾಡೋಯ್ತು. ಸರಿ ಅದಕ್ಕೆ.